ತಲೆ ಬಗ್ಸೋದು, ಇಷ್ಟಪಡೋದು ಅಂದ್ರೆ ಧಿಕ್ಕರಿಸೋದು ಅಂತಲ್ಲ ಸಾವಿತ್ರಿ. ಬೇಡ ಅಂದ್ಕೊಂಡ್ರೆ ನಿಮಿಷ, ಅದೇ ಬೇಕು ಅಂದ್ಕೊಂಡ್ರೆ ಇಡೀ ಜೀವನ. ನಿನ್ಗೇನ್ ಬೇಕೋ ನೀನೇ ನಿರ್ಧಾರ ಮಾಡು. ಇದೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಜೀವನದಲ್ಲಿ ನಡೆದಿದ್ದ ತಪ್ಪು ನಿನ್ ಜೀವನದಲ್ಲಿ ನಡಿಬಾರ್ದು ಅಂತ. ನನ್ನ ಮಗ ನೋಡಕ್ಕಾಗಿರ್ತಾನೆ ವಿನಃ ಒಳಗಡೆ ಬಹಳ ಸೆನ್ಸಿಟಿವ್. ಸತ್ತೋಗ್ತಾನೆ. ಪ್ಲೀಸ್ ಲೈ, ಇನ್ನೊಂದ್ಸಲ ಜಾತಕ ನಂಬ್ಕೊಂಡ್ ಜೀವನ ನಡೆಸಿದ್ರೆ ಹೀಗೆ ಬೀಳುತ್ತೆ. ಅಂಕಲ್, ಕರ್ಕೊಂಡ್ ಹೋಗಿ. ಮಗನೇ, 25 ವರ್ಷ ಕಾಯ್ದಿದೀವಿ, ಇನ್ನೊಂದ್ 25 ವರ್ಷ ಕಾಯಕ್ಕಾಗಲ್ವೇನೋ? ನಡಿ ಮಗನೇ, ಮೊದ್ಲು ಜೀವ ಉಳಿಸ್ಕೊಳ್ಳೋಣ. ನಿಮ್ ಪ್ರೀತಿ ಈ ಮದ್ವೆ ಖರ್ಚಲ್ಲಿ ಕಾಣಿಸ್ತಾ ಇದೆ. ನನ್ ಪ್ರೀತಿ ಅವ್ರಿಗೆ ಹೊಡೆದ್ನಲ್ಲ ಅದ್ರಲ್ಲಿ ಕಾಣಿಸುತ್ತೆ. ಇಷ್ಟು ದೂರ ಬಂದ್ಮೇಲೆ ಇಬ್ರು ತಕ್ಕಲ್ಲ. ನಾನು ಎಲ್ಗೂ ಹೋಗ್ತಿಲ್ಲ ಸರ್. ಎಷ್ಟೇ ಕಷ್ಟ ಬಂದ್ರು ಇಲ್ಲೇ ಇರ್ತೀನಿ. ಆಗ ಬಂದ್ರು ಸರಿ, ಕರ್ಕೊಂಡು ಹೋಗ್ತೀನಿ. ತುಂಬಾ ಕನ್ಫ್ಯೂಸ್ ಅಲ್ವಾ ಸರ್? ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಆಗುತ್ತೆ. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಲ್ಲಿವರೆಗೂ ಇಲ್ಲೇ ಕೂತಿರ್ತೀನಿ. ಅಪ್ಪ ಬಾಪ ಕುತ್ಕೋ. ಮದುವೆ ಇಷ್ಟ ಇಲ್ಲ ಅಂತ ಒಂದು ಮಾತಾದ್ರೂ ಹೇಳ್ಬೇಕಲ್ವೇನಮ್ಮ? ಅಪ್ಪ, ಆ ದಿವಸ ಮಂಟಪದಲ್ಲಿ ಜೋರಾಗಿ ಕಿರ್ಚಿ ನನ್ಗೆ ಮದ್ವೆ ಬೇಡ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು. ಆದ್ರೆ ಅವಾಗ ಅಮ್ಮನ್ ನೋಡ್ದೆ, ಚಿಕ್ಕಿನ್ ನೋಡ್ದೆ, ಚಿಕ್ಕಪ್ಪನ್ ನೋಡ್ದೆ. ಎಲ್ರೂ ಓಡೋಗಿದ್ ಹುಡ್ಗಿ ವಾಪಸ್ ಬಂದ್ಲಲ್ಲ ಅಂತ ಖುಷಿನಲ್ಲಿದ್ರು. ಆವಾಗ ನಿನ್ನ ನೋಡ್ದೆ. ನನ್ ದೊಡ್ಡ ಮಕ್ಳಿಗೆ ಮದ್ವೆ ಆಗ್ತಿದೆ ಅಂತ ಆನಂದದಿಂದ ಹೆಮ್ಮೆಯಿಂದ ತಲೆ ಎತ್ಕೊಂಡು ನಿಂತಿದ್ದೆ ನೀನು. ತಕ್ಷಣ ತಲೆ ಬಗ್ಸಿ ತಾಳಿ ಕಟ್ಸ್ಕೊಂಡೆಪ್ಪ. ನನ್ ಬಗ್ಗೆ ಬಿಡಿ, ಇವತ್ತೆಲ್ಲ ನಾಳೆ ಅವನ ಜೊತೆ ಹೊಂದ್ಕೊಂಡು ಹೋಗ್ತೀನಿ. ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಮಾಡ್ಬೇಕಾದ್ರೆ ತಪ್ಪು ಅನ್ಸ್ಲಿಲ್ಲ ಅಣ್ಣ. ಹೇ ಕೃಷ್ಣ, ಇಲ್ಲಿ ಒಳ್ಳೆಯವನಿಗೂ ದೊಡ್ಡವನಿಗೂ ಯಾವುದೂ ವ್ಯತ್ಯಾಸ ಇರಲ್ವೋ? ನನ್ನ ದೊಡ್ಡವನ್ ಮಾಡೋ ಪ್ರಯತ್ನದಲ್ಲಿ ನೀನು ಒಳ್ಳೆಯವನಾಗಿ ಉಳಿದುಬಿಟ್ಟೆ. ಏಯ್, ಈ ಮನೆಗೆ ಏನು ಒಳ್ಳೇದು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಅದೇ ಮಾಡು.